ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಸಿಹಿ ರುಚಿ ಚಾನಲ್ಗೆ. ಇವತ್ತು ನಾನು ಗಿಣ್ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡ್ರಿ. ನಮ್ಮ ಕಡೆ ಒಂದು ಮಾತದ ನೋಡ್ರಿ, ಹೊನ್ನು ಕೊಟ್ಟರು ಗಿಣ್ ಸಿಗಂಗಿಲ್ಲ ಅಂತೇಳಿ. ಇದು ಸತ್ಯವಾದ ಮಾತ್ರಿ. ಯಾಕಂದ್ರೆ ಇದರಲ್ಲಿ ಪೌಷ್ಟಿಕಾಂಶಗಳು ಹೇರಳವಾಗಿ ಸಿಗುತ್ತವ್ರಿ. ಗಿಣ್ ಮಾಡೋದನ್ನು ತೋರಿಸೋನು ಬರ್ರಿ. ಈಗ ನೋಡ್ರಿ, ಗಿಣ್ಣು ಯಾವ ಪರಿ ಗಟ್ಟಿದ. ಆಕಳದ್ದು ಲೈಟಾಗಿ ಯೆಲ್ಲೋ ಕಲರ್ ಬರುತ್ತೆ ರೀ. ಎಮ್ಮೆದು ಜಾಸ್ತಿ ಹಳದಿ ಇರುತ್ತೆ ರೀ. ಈ ರೀತಿ ಅದ ರೀ ಇದು ಗಿಣ್ಣು. ಈ ಹಾಲನ್ನ ಸೋಸ್ಕೊಳನ್ರಿ ಫಸ್ಟ್. ಸೋಸ್ಕೊಂಡು ಮೇಲೆ ಬೆಲ್ಲ ಕೂಡ್ಸೋಣ್ರಿ. ಇದಕ್ಕೆ ಹಾಲು ಎಷ್ಟಿರ್ತಾವೋ ಅದ್ರ ಮೇಲೆ ಬೆಲ್ಲ ಕೂಡಿಸ್ಕೋಬೇಕ್ರಿ. ಇಲ್ಲಿ ಅರ್ಧದ ಮೇಲೆ ಮುಕ್ಕಾಲು ಲೀಟ್ರಷ್ಟು ಹಾಲಿದೆ. ನಾನು ಅರ್ಧ ಕೆ ಜಿ ಮೇಲೆ ಹಾಕಿದ್ದೀನಿ. ಬೆಲ್ಲ ಹೆಚ್ಚಾದಷ್ಟು ರುಚಿಯಾಗುತ್ತೆ ರೀ. ಬೆಲ್ಲ ಕರಗುವಂಗೆ ಚಂದಾಗ ಕಲಿಸ್ಕೊಳನ್ರಿ ಇದನ್ನು. ಕಲಿಸ್ಕೊಂಡ್ಮೇಲೆ ಇದನ್ನು ಮತ್ತೊಮ್ಮೆ ಸೋಸ್ಕೊಳ್ಳೋಣ್ರಿ ಚಂದಾಗ. ಬೆಲ್ಲದೊಳಗೆ ಕಸರು ಕಡ್ಡಿ ಬರ್ತಾವಲ್ರಿ, ಅದಕ್ಕೆ ಮತ್ತೆ ಸೋಸ್ಕೊಳ್ಳೋದ್ರಿ ಇದನ್ನು. ಬೆಲ್ಲ ಚಂದ ಕರಗಬೇಕ್ರಿ ಅದು. ಇದು ತುಂಬೈತ್ರಿ. ನಾ ಇನ್ನೊಂದ್ರಾಗ ಮಾತು ತೋರಿಸ್ಕೊತೀನಿ ರೀ. ಬೆಲ್ಲ ಹಾಕಿಂದ ಅದು ಹಾಲು ಒಂದು ಸ್ವಲ್ಪ ಹೆಚ್ಚಿಗೆ ಆತ್ರಿ. ಅದಕ್ಕೆ ಇದ್ರಾಗ ಸೋಸ್ಕೊತೀನಿ ರೀ. ಮತ್ತು ನೋಡ್ರಿ, ಸೋಸ್ಕೊಂಡು ತಕ್ಕೊಂಡಿನೀಗ. ಇದಕ್ಕೆ ಏಲಕ್ಕಿ ಪುಡಿ 4 ರಿಂದ 5 ಏಲಕ್ಕಿ ಪುಡಿ ಜಜ್ಕೊಂಡು ಇಟ್ಕೊಂಡಿದ್ದೆ ರೀ. ಅದನ್ನು ಹಾಕ್ತೀನಿ ರೀ. ಅದನ್ನು ಚೆಂದಾಗ ಕಲಿಸ್ಕೊಳನ್ರಿ. ಕಲಿಸ್ಕೊಂಡ್ಮೇಲೆ ಆಮೇಲೆ ಇದ್ರ ಮೇಲೆ ಕೊಬ್ಬರಿ ತುರಿದಿಟ್ಕೊಂಡೇನಿ ರೀ. ಒಣ ಕೊಬ್ಬರಿ ಅದ್ರ ಮೇಲೆ ಹಾಗೆ ಉದುರಿಸ್ಕೊಳನ್ರಿ. ಕುಕ್ಕರ್ನ್ಯಾಗ ಸೀಟಿ ಹಾಕ್ಲಾರ್ದ 15 ರಿಂದ 18 ನಿಮಿಷ ಇದ್ರಾಗ ಇಟ್ಕೊಳ್ಳೋಣ್ರಿ. 2 ರಿಂದ 3 ಚಾ ಲೋಟಲ್ಲೇ 3 ಲೋಟ ನೀರು ಹಾಕ್ತೀನಿ ರೀ ಕುಕ್ಕರ್ನಾಗ. ಒಟ್ಟು ಅದು ಇದು ಮುಚ್ಚಬೇಕ್ರಿ. ಕುಕ್ಕರ್ನಲ್ಲಿ ಇಟ್ಟಿನಲ್ರಿ ಬಾಂಡೆ ಸ್ಟ್ಯಾಂಡು, ಅದನ್ನು ಮುಚ್ಚು ಮಟ್ಟ ನೀರು ಹಾಕ್ರಿ. ಈ ರೀತಿ ಇಟ್ಕೋಬೇಕು ನೋಡ್ರಿ. 15 ರಿಂದ 20 ನಿಮಿಷ ಮಟ್ಟ ಇಟ್ಕೊಂಡ್ರು ನಡೀತೈತೆ ರೀ. ನಾ 18 ನಿಮಿಷ ಇಟ್ಕೊತೀನಿ ರೀ, ಸೀಟಿ ಹಾಕೋಲಾರ್ದ. ಆಮೇಲೆ ಈ ರೀತಿ ಬಂದಾದ ನೋಡ್ರಿ. ಮಸ್ತ್ ಗಟ್ಟಿ ಬಂದೈತ್ರಿ. ಸಾಫ್ಟು ಐತ್ರಿ ಇದು ಭಾಳ. 6 ರಿಂದ ಫುಲ್ ತಣ್ಣಗಾಗಿಂದ ಇನ್ನೂ ಭಾಳ ಟೇಸ್ಟಾಗಿ ಬರ್ತೈತ್ರಿ. ಎಷ್ಟು ತಿಂದರೂ ಸಾಕಾಗಂಗಿಲ್ಲ ರೀ. ಹಂಗೆ ತಿನ್ಬೇಕು ಅನಿಸ್ತೈತೆ ರೀ. ಮಾಡಿ ತೋರಿಸ್ತೀನಿ ನೋಡ್ರಿ, ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಗಿಣ್ಣದೊಡೆ ಬಂದೈತಂತ.
ಗಿಣ್ಣು ಭಾಳ ಪೌಷ್ಟಿಕವಾದದ್ರಿ. ಇದರಲ್ಲಿ ಪ್ರೋಟೀನು, ಕೊಬ್ಬು, ಖನಿಜ ಜೊತೆಗೆ ಅಪಾರ ಪ್ರಮಾಣದ ರೋಗ ನಿರೋಧಕ ಅಂಶಗಳನ್ನು ಇರ್ತಾವ್ರಿ. ಹೆಲ್ತಿಗೆ ಭಾಳ ಒಳ್ಳೆಯದ್ರಿ ಇದು. ಸ್ವಲ್ಪ ಶೀತ ಇದ್ದವರು ತಿನ್ನಬಾರ್ದ್ರಿ, ಬಾಣ್ತಿ ಆದವರು ತಿನ್ನಬಾರ್ದ್ರಿ. ಇದನ್ನ ಭಾಷಣ ಅಂತ ಹೇಳ್ತಾರೆ ಆರಾಮಿಲ್ದವ್ರಿಗೆ. ನೋಡ್ರಿ ಪರ್ಫೆಕ್ಟಾಗಿ ಹೆಂಗೆ ಬಂದಿದೆ ವಡೆ, ಗಿಣ್ಣದ ವಡೆ. ಸೂಪರ್. ಇದು ಬಿಸಿಯಾಗಿದೆ, ತಣ್ಣಗಾಗಿಂದ ತಿನ್ನಿರಿ, ಇನ್ನೂ ಟೇಸ್ಟ್ ಬರ್ತೈತೆ ರೀ. ಅದು ಬಿಸಿ ಇದ್ದಾಗಿನ್ಕಿನ್ನೂ ಪೂರ್ತಿ ಆರಿದ ಮೇಲೆ ತಿಂದರೆ ಇನ್ನೂ ಟೇಸ್ಟ್ ಬರುತ್ತೆ ರೀ. ಇನ್ನೂ ತಿನ್ಬೇಕಂತ ಅನ್ನಿಸ್ತೈತೆ ರೀ. ಆರೋಗ್ಯವಾಗಿದ್ದರೂ ಇದನ್ನು ಎಷ್ಟು ಬೇಕಾದರೂ ತಿನ್ಬೋದು ರೀ. ಪರ್ಫೆಕ್ಟ್ ಬಂದೈತೆ ನೋಡಿರಿ ಗಿಣ್ಣದ ವಡೆ. ನೀವು ಹೀಗೆ ಮಾಡಿ ನೋಡಿರಿ, ಮಾಡಿದ ಮೇಲೆ ನನಗೆ ಕಮೆಂಟ್ ಹಾಕಿ ಹೇಳ್ರಿ. ಗಿಣ್ಣಿನ ವಡೆ ರೆಡಿಯಾಗ್ಯಾವ್ರಿ ಸವಿಯಲು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ.